ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಸೊ ನಿನ್ನೆ ಹೇಳ್ದಾಗೆ ಇವತ್ತು ನಮ್ಗೆ ಹುಣ್ಣಿಮೆ ಆದ್ಮೇಲೆ ಆ ಒಂದು ಹುಣ್ಣಿಮೆಯ ಛಾಯೆ ಇರೋದ್ರಿಂದ ಆ ಹುಣ್ಣಿಮೆ ಎನರ್ಜೀಸು, ಫುಲ್ ಮೂನ್ ಎನರ್ಜೀಸು ನಮ್ಗೆ ಇನ್ನೂ ಜಾಸ್ತಿ ಇವತ್ತು ಸಹ ನಮಗೆ ಸಿಗ್ತಾ ಇರುತ್ತೆ ಮಾಸ್ಟರ್ಸ್. ಆಗ ಕೆಲವರು ನಿನ್ನೆ ನನಗೆ ಒಂದಿಬ್ರು ಮೂರ್ ಜನ ಮೆಸೇಜ್ ಹಾಕಿದೀರಾ, ಯಾಕೆ ಹುಣ್ಣಿಮೆಗೆ ಮೆಡಿಟೇಷನ್ಗೆ ಅಷ್ಟೊಂದು ಇಂಪಾರ್ಟೆನ್ಸು, ಯಾಕೆ ಮಾಡ್ಬೇಕು ಹುಣ್ಣಿಮೆ ಮೆಡಿಟೇಷನ್, ಅಂದ್ರೆ ರೆಗ್ಯುಲರ್ ಮೆಡಿಟೇಷನ್ಗೂ ಹುಣ್ಣಿಮೆ ಮೆಡಿಟೇಷನ್ಗೂ ಯಾಕೆ, ಏನು ವ್ಯತ್ಯಾಸ ಅಂತ ಕೇಳಿದೀರಾ ಮಾಸ್ಟರ್ಸ್. ಸೊ ಈ ವಿಷಯದ ಬಗ್ಗೆ ನಾನು ಆಕ್ಚುಲಿ ಆಲ್ರೆಡಿ ಈ ಹಿಂದೆನೂ ನಾನು ಹಲವಾರು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಯಾರು ಮಾಸ್ಟರ್ಸ್, ಇನ್ನೊಂದು ರಿಕ್ವೆಸ್ಟ್, ಮತ್ತೆ ಯಾರು ಹೊಸಬ್ರಿದ್ದೀರಾ ಅವ್ರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಜೈ ಹೋಮ್ ಮೆಡಿಟೇಷನ್ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅವಾಗ ನಿಮ್ಗೆ ಈ ತರ ಯಾವುದೇ ಡೌಟ್ಸ್ ಇದ್ರು ನಿಮಗೆ ಕ್ಲಾರಿಫಿಕೇಶನ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಸುಮಾರು ಕ್ಲಾಸಸ್ ಎಷ್ಟೋ ಡೌಟ್ಸ್ ಎಷ್ಟೋ ಜನದಿರುತ್ತೆ, ಅದೆಲ್ಲ ಆ ಟಾಪಿಕ್ಸ್ ಹೇಳ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಹೊಸಬ್ರು ಯಾರು ಜಾಯಿನ್ ಆಗಿದ್ರೆ ಜೈ ಹೋಮ್ ಮೆಡಿಟೇಷನ್ಗೆ ಸಬ್ಸ್ಕ್ರೈಬ್ ಆಗಿ ಮಾಸ್ಟರ್ಸ್. ಈ ನಾನು ಒಂದ್ಸಲಿ ವರ್ಕ್ಶಾಪ್ ಒಂದ್ 7 days ಫುಲ್ಲು ಹುಣ್ಣಿಮೆದು ಗುರುಪೌರ್ಣಿಮಾ ಟೈಮಲ್ಲಿ 7 days ವರ್ಕ್ಶಾಪ್ ಮಾಡಿದ್ದೆ. ಯಾಕೆ ಹುಣ್ಣಿಮೆ ಧ್ಯಾನ, ಏನಿದ್ರದ್ದು ಇಂಪಾರ್ಟೆನ್ಸು, ಈ 7 days ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಆ ಒಂದು ಫೋಲ್ಡರ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಈ ಹುಣ್ಣಿಮೆ ನಮ್ದಾಗಿದ್ದು ಇವಾಗ ಮೊನ್ನೆ ಹುಣ್ಣಿಮೆ ಆಯ್ತಲ್ವಾ. ಸೊ ಈ ಹುಣ್ಣಿಮೆ ದಿನ ಯಾವ ದಿನ ಇರುತ್ತೋ ಆ ದಿನ ಪ್ಲಸ್ ಅದ್ರ ಹಿಂದೆ 3 ದಿನ, ಅದಾದ್ಮೇಲೆ 3 ದಿನ, ಒಟ್ಟು 7 days. ಈ 7 days ನೀವು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, 3 times ಜಾಸ್ತಿ ನಿಮಗೆ ಎನರ್ಜೀಸು ಸಿಗುತ್ತೆ. ಅಂದ್ರೆ ಬೇರೆ ಟೈಮಲ್ಲಿ ನೀವು 3 hours ಮೆಡಿಟೇಷನ್ ಮಾಡ್ತೀರಲ್ವಾ, ಅಂತದ್ದು ಹುಣ್ಣಿಮೆ ಟೈಮಲ್ಲಿ 1 hour, ಈ ಒಂದು ವಾರನೂ 1 hour ನೀವು ಧ್ಯಾನ ಮಾಡಿದ್ರೆ ಏನಾಗುತ್ತೆ, 3 times ನಿಮಗೆ ಅಷ್ಟು ಎನರ್ಜಿ ಜಾಸ್ತಿ ಸಿಕ್ಕಿರುತ್ತೆ. ಯಾಕೆ ಹಿಂಗಾಗುತ್ತೆ, ಏನು ಇದ್ರದ್ದು ಹುಣ್ಣಿಮೆದು ಸ್ಪೆಷಲ್ ಅಂತಂದಾಗ, ಫುಲ್ ಮೂನ್ ಸ್ಪೆಷಲ್ ಏನು ಅಂತಂದಾಗ ಎಲ್ಲರಿಗೂ ಗೊತ್ತಲ್ವಾ, ಹುಣ್ಣಿಮೆ ಯಾವಾಗ ಆಗುತ್ತೆ, ಸೂರ್ಯಂಗೂ ಮತ್ತೆ ಚಂದ್ರನಿಗೂ ಮಧ್ಯದಲ್ಲಿ ಭೂಮಿ ಬಂದಾಗ ಏನಾಗುತ್ತೆ, ಇದನ್ನ ನಾವು ಹುಣ್ಣಿಮೆ ಅಂತ ಕರಿತೀವಿ. ಈ ಟೈಮಲ್ಲಿ ಏನಾಗುತ್ತೆ, ಭೂಮಿ ಮೇಲೆ ಆ ಒಂದು ಸೂರ್ಯನ ಮತ್ತೆ ಚಂದ್ರನ ಎನರ್ಜೀಸು ಜಾಸ್ತಿ, ಎಷ್ಟು ಎನರ್ಜೀಸು ಭೂಮಿ ಮೇಲೆ ತುಂಬಾನೇ ಎಫೆಕ್ಟಿವ್ ಆಗಿ ಆ ಟೈಮಲ್ಲಿ ಇರುತ್ತೆ ಹುಣ್ಣಿಮೆ ಟೈಮಲ್ಲಿ. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ನಮಗೆಲ್ಲ ನಮ್ಮ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಹುಣ್ಣಿಮೆ ಟೈಮಲ್ಲಿ ನೀರ್ ಹತ್ರ ಹೋಗ್ಬೇಡಿ, ಸಮುದ್ರದ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಆ ಟೈಮಲ್ಲಿ ಅಷ್ಟು ಎನರ್ಜೀಸ್ ಜಾಸ್ತಿ ಇರೋದ್ರಿಂದ. ನೀವು ಬೀಚಲ್ಲಿ ಯಾರು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಹುಣ್ಣಿಮೆ ದಿನದಲ್ಲಿ ಅಲೆಗಳು ಎಷ್ಟು ಎತ್ತರ ಹೋಗ್ತಾ ಇರುತ್ತೆ, ಅಲೆಗಳು ಅದೇ ತರಾನೇ ನಮ್ ಬಾಡಿಲಿ 70% ಆಫ್ ಅವರ್ ಬಾಡಿ ಇಸ್ ಕವರ್ಡ್ ವಿತ್ ಏನು, ವಾಟರ್ ಅಲ್ವಾ. 70% ನಮ್ಮ ದೇಹದಲ್ಲಿ ನೀರಿನಿಂದಾನೇ ನೀರು ಇದೆ ನಮ್ಮ ದೇಹದಲ್ಲಿ ಅಲ್ವಾ. ಸೊ ಹಾಗಾಗಿ ಆ ಎನರ್ಜೀಸು, ಸೂರ್ಯ ಮತ್ತೆ ಚಂದ್ರನಿಂದ ಬರುವ ಆ ಹೆವಿ ಎನರ್ಜೀಸು ನಮ್ಮ ದೇಹನೂ ಅದೇ ತರ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಆ ಎನರ್ಜೀಸ್ನ ತಗೊಳ್ತಾ ಇರುತ್ತೆ ನಮ್ಮ ಬಾಡಿಲಿ. ಏನಾಗುತ್ತೆ ಮತ್ತೆ ಈ ಹುಣ್ಣಿಮೆಯಲ್ಲಿ ಅಂತಂದ್ರೆ, ನೀವು ಕೆಲವರೊಬ್ಬರನ್ನ ನೋಡಿರ್ಬೋದು, ಅವರಲ್ಲಿ ಏನಾದ್ರು ನೆಗೆಟಿವಿಟಿ ಇರುತ್ತೆ ಅನ್ಕೊಳ್ಳಿ. ಎಷ್ಟೋ ಜನ ಅಂತಾರೆ, ಓ ಇವಳಿಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದ್ಬಿಟ್ರೆ ಭೂತ ಪಡ್ಕೊಂಡ್ಬಿಡುತ್ತಪ್ಪ, ಏನೇನೋ ಮಾತಾಡ್ತಾರೆ ಈ ತರ ಅಲ್ವಾ. ಏನಕ್ಕೆ ಹಂಗಂತಾರೆ ಅಂತಂದ್ರೆ, ಅದು ಭೂತ ದೆವ್ವ ಅಲ್ಲ, ನಮ್ಮಲ್ಲಿ ಸಾಕಷ್ಟು ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ ಎನರ್ಜೀಸ್ ಇರುತ್ತೆ, ನೆಗೆಟಿವ್ ಎನರ್ಜೀಸು ಇರುತ್ತೆ. ಏನ್ ನೆಗೆಟಿವ್ ಎನರ್ಜಿ ಅಂದ್ರೇನು, ನಮ್ಮೊಳಗಡೆ ಕೋಪ, ಅಸೂಯೆ, ದುಃಖ, ಇವೆಲ್ಲ ನಮ್ಗೆ ಗೊತ್ತಿಲ್ದಂಗೆನೆ ಎಷ್ಟೋ, ಅದು ಈ ಜನ್ಮದೊಂದೇ ಆಗಿರ್ಬೇಕು ಅಂತಿಲ್ಲ, ಸಾಕಷ್ಟು ಜನ್ಮಗಳದ್ದು ನಾವು ಕೂರಿಸ್ಕೊಂಡು ಕೂತ್ಕೊಂಡಿರ್ತೀವಿ. ಎಲ್ಲಿ ಕೂತಿರುತ್ತದು ನಮಗ್ ಗೊತ್ತಿರಲ್ಲ, ಎಲ್ಲಿ ಕೂರಿಸ್ಕೊಂಡಿರ್ತೀವಿ ಅದನ್ನ ಅಷ್ಟು ಡೀಪ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟಿರ್ತೀವಿ. ಅದ್ ಚಿಕ್ಕಂದಿನಿಂದಾನು ಇರಬಹುದು, ಬೇರೆ ಜನ್ಮದ್ದು ಇರಬಹುದು, ಎಲ್ಲ ಒಂಥರ ಏನೋ ಕೆಲವಾರು ನಮಗೆ ಬಿಡಕ್ ಆಗಲ್ಲ, ಅವನ್ನ ಸ್ಟ್ರಾಂಗ್ ಆಗಿ ನಮ್ಮ ಆ ಎಮೋಷನ್ಸ್ ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟಿರ್ತೀವಿ. ಅದು ಏನಾಗುತ್ತೆ, ಈ ಹುಣ್ಣಿಮೆ ದಿನ ಏನಾಗುತ್ತೆ ಅಂತಂದಾಗ, ಅದು ನಿಜವಾಗ್ಲೂ ನಾವ್ ಹೇಳ್ಬೇಕಂದ್ರೆ, ನಮಗೆ ಈ ನೇಚರ್ ಇಂದ ಈ ಹುಣ್ಣಿಮೆ ಅನ್ನೋದು ನಮ್ಗೊಂದು ಗಿಫ್ಟ್. ಆ ಗಿಫ್ಟ್ ಯಾವ ತರ ಪ್ರತಿ ತಿಂಗಳು ಬರುತ್ತೆ, ಯಾಕೆ ಬರುತ್ತೆ, ನಮ್ಮಲ್ಲಿ ಈ ಎಮೋಷನಲ್ ಬ್ಲಾಕೇಜಸ್ ಏನೇನಿದೆ ಇದನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳಕ್ಕೆ, ಎಮೋಷನ್ಸ್ ಕ್ಲೆನ್ಸ್ ಮಾಡ್ಕೊಳಕ್ಕೆ ಬೆಸ್ಟ್ ಟೈಮು ಈ ಹುಣ್ಣಿಮೆ ಟೈಮ್. ಆ ಹುಣ್ಣಿಮೆಯಲ್ಲಿ ಎಲ್ಲೇ ನೀವು ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಂಡಿರೋ ಎಲ್ಲಾ ಇಮೋಷನಲ್ ಬ್ಲಾಕೇಜಸ್ ಕ್ಲೆನ್ಸ್ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹುಣ್ಣಿಮೆ ದಿನಗಳು ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಅದ್ರಲ್ಲೂ ಆ ಎಮೋಷನ್ಸ್ ಜೊತೆಗೆ ಬಾಡಿಲಿ ಡಿಸೀಸಸ್,
ಆ ಡಿಸೀಸಸ್ ಸಹ ತುಂಬಾ ಬೇಗ ಅವಾಗ ಹೀಲ್ ಆಗ್ತಾ ಬರುತ್ತೆ. ಬಾಡಿ ಯಾವುದೇ ಪಾರ್ಟ್ ಅಲ್ಲಿ ಇದ್ರು ಹುಡುಕಿ ಅಲ್ಲಿ ಆ ಎನರ್ಜಿ ಹೋಗಿ ನಮಗೆ ಹೀಲ್ ಆಗ್ತಾ ಬರುತ್ತೆ. ಸೊ ಮತ್ತೆ ಈ ಹಿಂದೆ 3 ದಿನ ಯಾಕೆ ಹೇಳಿದೆ, ಇದಿಷ್ಟು ಹುಣ್ಣಿಮೆ ದಿನ. 1 ವಾರ ಪ್ಯಾಕೇಜ್ ಇದು. ಜಸ್ಟ್ ಇದೆಲ್ಲ ಹುಣ್ಣಿಮೆ ಅಂದ ತಕ್ಷಣ ನೀವು ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಳ್ಳಿ, ಈ 7 ದಿನ ಇದೊಂದು ಪ್ಯಾಕೇಜ್ ನಾನು ಜಾಸ್ತಿ ಮೆಡಿಟೇಷನ್ ಮಾಡ್ಬೇಕು. ಯಾಕೆ ಅಂತಂದಾಗ ಹುಣ್ಣಿಮೆ ಹಿಂದಿನ 3 ದಿನ ಏನಾಗುತ್ತೆ ಅಂತಂದ್ರೆ ಮೂಲಾಧಾರ ಚಕ್ರದಿಂದಾನು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಅಂದ್ರೆ ಅಲ್ಲಿರೋ ಎಲ್ಲಾ ಬ್ಲಾಕೇಜಸ್ ಕ್ಲಿಯರ್ ಆಗಿ ಕ್ಲೆನ್ಸ್ ಆಗ್ತಾ ಬರುತ್ತೆ. ಮೂಲಾಧಾರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ 3 ಡೇಸ್ ಏನಾಗುತ್ತೆ, ಮೂಲಾಧಾರ ಮತ್ತೆ ಆ ಒಂದು ಮಣಿಪೂರಕ ಚಕ್ರ, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಈ 3ನು ಕ್ಲೆನ್ಸ್ ಆಗ್ಬಿಡತ್ತೆ. ಅಲ್ಲಿ ಕ್ಲೆನ್ಸ್ ಆದಾಗ ಜೊತೆಗೆ ನಮಗೆ 7 ಬಾಡೀಸ್ ಗೊತ್ತು ನಿಮಗೆಲ್ಲ. ಆ 7 ಬಾಡೀಸ್ ಅಲ್ಲೂ ಅಷ್ಟೇ ಫಸ್ಟ್ 3 ಬಾಡೀಸ್ ಕ್ಲೆನ್ಸ್ ಆಗ್ಬಿಡುತ್ತೆ. ಈ 3 ಚಕ್ರಗಳ ಜೊತೆ ಆ ಬಾಡೀಸ್ ಕ್ಲೆನ್ಸ್ ಆಗ್ತಾ ಬರುತ್ತೆ. ಇನ್ನೊಂದು ಕ್ಲಾಸಲ್ಲಿ ನಾನು 7 ಬಾಡೀಸ್ ಬಗ್ಗೆನೂ ನಾನು ಹೇಳ್ತೀನಿ. ಸೊ ಈಗ ಈ 3 ದಿನಾನು ಕೆಳಗಿಂದ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಈ 3ನು ಕ್ಲೆನ್ಸ್ ಆಗುತ್ತೆ. ಅಲ್ಲಿ ಕ್ಲೆನ್ಸ್ ಆದ್ಮೇಲೆ 4th ಡೇ ಅಂದ್ರೆ ಹುಣ್ಣಿಮೆ ದಿನ. ಆ ಹುಣ್ಣಿಮೆ ದಿನ ಏನಾಗುತ್ತೆ ಅಂದ್ರೆ ನಮ್ಮ ಅನಾಹತ ಚಕ್ರ, ಹಾರ್ಟ್ ಅಲ್ಲಿರುವಂತಹ ಅನಾಹತ ಚಕ್ರ, ಅದು ಫುಲ್ ಕೆಳಗಿಂದ ಕ್ಲೆನ್ಸ್ ಆಗ್ಬಿಡುತ್ತಲ್ವಾ. ಆವಾಗ ಏನಾಗುತ್ತೆ, ನಮ್ಮ ಆ 3 ಚಕ್ರಗಳು ಕ್ಲೆನ್ಸ್ ಆದ ತಕ್ಷಣ ನಮ್ಮ ಅನಾಹತ ಚಕ್ರ ಆಲ್ಮೋಸ್ಟ್ ಇಟ್ಸ್ ಕ್ಲೆನ್ಸ್ಡ್ ಅಂತಾನೆ ಅರ್ಥ. ಅಲ್ಲಿ ಯಾವ ಬ್ಲಾಕೇಜಸ್ ಇರಲ್ಲ. ಅವಾಗ ಏನಾಗುತ್ತೆ, ಆ ಎನರ್ಜೀಸ್ ನ ಜಾಸ್ತಿ ರಿಸೀವ್ ಮಾಡ್ಕೊಳ್ಳುತ್ತೆ ಅನಾಹತ ಚಕ್ರ. ಎಷ್ಟು ಮ್ಯಾಕ್ಸಿಮಮ್ ನಾವು ಹುಣ್ಣಿಮೆ ದಿನ ಮೆಡಿಟೇಷನ್ ಮಾಡ್ತೀವೋ ಆ ಹುಣ್ಣಿಮೆ ದಿನ, ಯಾಕೆಂದ್ರೆ ಇದು 3 ಕ್ಲೆನ್ಸ್ ಆಗ್ಬಿಡೋದ್ರಿಂದ ಆ ಹುಣ್ಣಿಮೆ ದಿನ ಮ್ಯಾಕ್ಸಿಮಮ್ ಎನರ್ಜೀಸ್ ನಮ್ಮ ಅನಾಹತ ಚಕ್ರ ರಿಸೀವ್ ಮಾಡ್ಕೊಳ್ಳುತ್ತೆ. ಅಲ್ಲಿ ನಮಗೆ ಎಷ್ಟೋ ಇಮೋಷನ್ಸ್ ಎಲ್ಲ ಇಮೋಷನ್ಸ್, ಏನೇನು ಆ ಇಮೋಷನಲ್ ಬ್ಲಾಕೇಜಸ್ ಎಷ್ಟು ವರ್ಷಗಳಿಂದ ನಾವು ಇಟ್ಕೊಂಡಿರ್ತೀವಿ ಅದೆಲ್ಲಾನು ಕ್ಲೆನ್ಸ್ ಆಗೋಗುತ್ತೆ. ಅದೆಲ್ಲ ಕ್ಲೆನ್ಸ್ ಆದಾಗ ಏನಾಗುತ್ತೆ, ನಮ್ಗೆಲ್ಲ ಗೊತ್ತು ಕಾಯಿಲೆಗಳು ಬರೋದು ಯಾವ್ದ್ರಿಂದ, ಈ ಒಂದು ಇಮೋಷನ್ಸ್ ಇಂದ, ಈ ಒಂದು ನಮ್ಮ ಮನಸ್ಸಿನ ಒಂದು ಆಲೋಚನೆಗಳಿಂದ, ಬೇಡವಾಗಿರೋ ಥಾಟ್ಸ್ ಇಂದ ಅಲ್ವಾ. ಅದೆಲ್ಲ ಕ್ಲೆನ್ಸ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ನಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಇಷ್ಟ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ 3 ಡೇಸ್ ಏನ್ ಮಾಡ್ಬೇಕು, 4th ಡೇ ಎನರ್ಜೀಸ್ ಗೇನ್ ಆಗುತ್ತೆ. ನೆಕ್ಸ್ಟ್ 3 ಡೇಸ್ 5th, 6th, 7th ಡೇ ಏನಾಗುತ್ತೆ ಅಂದಾಗ ಮತ್ತೆ ನಾವು ಏನ್ ಅನ್ಕೊಂಡಿರ್ತೀವಿ ಅದೆಲ್ಲಾನು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಫುಲ್ ಕ್ಲಿಯರ್ ಆಗೋಗಿರುತ್ತೆ. ನಾವು ಆ ಒಂದು ಸ್ಥಿತಿಯಲ್ಲಿ ನೀವೇನೋ ಒಂದು ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ ಅನ್ಕೊಂಡ್ರೆ, ಒಂದು ಸಂಕಲ್ಪ ಇಟ್ಕೊಂಡ್ರೆ, ಇಂಥದ್ ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ ಅನ್ಕೊಂಡು ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ 3 ಡೇಸ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಈಸಿಯಾಗಿ ಆಗ್ತಾ ಬರುತ್ತೆ. ಅದೆಲ್ಲಾನು ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂತ ಅನ್ಸಿದ್ರು ಎವ್ರಿ ಹುಣ್ಣಿಮೆಲ್ ಮಾಡಿ, ನೀವ್ ಅನ್ಕೊಂಡು 45 ಡೇಸ್ಗೆ ಖಂಡಿತ ಆಗುತ್ತೆ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಯಾಕೆಂದ್ರೆ ಎಲ್ಲಾ ಚಕ್ರಗಳು ಕ್ಲಿಯರ್ ಆಗಿರುತ್ತೆ, ಎಷ್ಟೋ ಎನರ್ಜಿನ ಅನಾಥ ಚಕ್ರದಿಂದ ತಗೊಂಡಿರ್ತೀರಾ, ಅವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಸಂಕಲ್ಪಗಳು ಎಲ್ಲ ನೆರವೇರುತ್ತೆ. ಯಾವುದೇ ಇರ್ಬೋದು, ಅದು ನಿಮ್ಗೆ ಫೈನಾನ್ಷಿಯಲ್ ಮ್ಯಾಟರ್ ಇರ್ಬೋದು, ರಿಲೇಶನ್ಶಿಪ್ಸ್ ಇರಬಹುದು, ಯಾವುದೇ ರೀತಿದು ತೊಂದರೆಗಳು, ಇಮೋಷನ್ಸ್ ಏನೇ ಇರ್ಬೋದು, ಎಲ್ಲಾನು ಕ್ಲಿಯರ್ ಆಗ್ಬಿಟ್ಟು ನಿಮಗೆ ಹೇಗ್ ಬೇಕೋ ಹಾಗೆ ಅನುಕೂಲ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ಹುಣ್ಣಿಮೆ ದಿನ ಬರೀ ನೆಗೆಟಿವಿಟಿನೇ ಜಾಸ್ತಿ ಆಗುತ್ತೆ ಅನ್ನೋದಲ್ಲ, ನಿಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ಸ್ ಇರ್ಬೋದು, ಕೆಲವರಿಗೆ ಹಾಡ್ ಹೇಳೋಕ್ ಇಷ್ಟ ಇರ್ಬೋದು, ಕೆಲವರಿಗೆ ಆರ್ಟ್ಗಳ ಮೇಲೆ ಇಷ್ಟ ಇರ್ಬೋದು, ಪೇಂಟಿಂಗ್ ಮಾಡೋದಿರ್ಬಹುದು, ಏನಾದ್ರು ನಿಮ್ಮ ಪಾಸಿಟಿವ್ ಟ್ಯಾಲೆಂಟ್ಸ್ ಇರುತ್ತೆ ನಿಮ್ಮಲ್ಲಿ, ಗೊತ್ತಿರಲ್ಲ ನಿಮ್ಗೆ, ಅದೂನು ಕವಿತೆಗಳು ಬರೆಯೋದಿರ್ಬೋದು, ಯಾವ್ದೇ ಇರ್ಬೋದು, ಹುಣ್ಣಿಮೆ ದಿನ ಆ ಹುಣ್ಣಿಮೆ ಟೈಮಲ್ಲಿ ಏನಾಗುತ್ತೆ, ಆ ಪಾಸಿಟಿವಿಟಿನೂ 3 ಟೈಮ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಈಗ 1 year ಬ್ಯಾಕ್ ಒಬ್ರು ಬರ್ತಾ ಇದ್ರು ನಮ್ ಕ್ಲಾಸ್, ರೆಗ್ಯುಲರ್ ಜಾಯಿನ್ ಆಗ್ತಿದ್ರು. ಅವ್ರು ಆತರ ಆ ಹುಣ್ಣಿಮೆ ಧ್ಯಾನ ಮಾಡಿ ಏನಾಯ್ತು, ಅವರಲ್ಲಿರೋ ಒಂದು ಆ ಇನ್ನರ್ ಟ್ಯಾಲೆಂಟ್ ಅವ್ರು ಮರ್ತೇ ಬಿಟ್ಟಿದ್ರು. ಪೇಂಟಿಂಗ್ ಮಾಡೋದು ಜ್ಞಾಪಕ ಇರ್ಬೋದು ನಿಮಗೆ, ಅವ್ರು ಬುದ್ಧ ಪೇಂಟ್ ಮಾಡಿ ತೋರಿಸಿದ್ರು ಬುದ್ಧ ಪೂರ್ಣಿಮೆಯಲ್ಲಿ. ಹೇಳದ ಮೇಲೆ ಅವ್ರಿಗೆ ಅದು ಕರೆಕ್ಟು, ನನ್ನಲ್ಲಿ ಈ ಟ್ಯಾಲೆಂಟ್ ಇದೆ ಅಂತ ಆ ಹುಣ್ಣಿಮೆ ಟೈಮ್ ಧ್ಯಾನ ಮಾಡುವಾಗ ಅವರಿಗೆ ಆ ಒಂದು ಟ್ಯಾಲೆಂಟ್, ಇನ್ನರ್ ಟ್ಯಾಲೆಂಟ್ ಬಂದು ಆವಾಗ ಆ ಟೈಮಲ್ಲಿ ಬುದ್ಧ ಪೂರ್ಣಿಮೆ ಟೈಮಲ್ಲಿ ಅವರು ಬುದ್ಧಂದು ಪೇಂಟಿಂಗ್ ಮಾಡಿದ್ರು. ಸೊ ಆತರ ನಮ್ಮಲ್ಲಿರೋ ಟ್ಯಾಲೆಂಟ್ಸು ಸಹ ಜಾಸ್ತಿ ಆಗ್ತಾ ಬರುತ್ತೆ, ಅದಕ್ಕೆ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನೀವು ಅದನ್ನು ಇಂಪ್ರೂವ್ ಮಾಡ್ಕೋಬಹುದು ಆ ಟ್ಯಾಲೆಂಟ್ಸ್ ಅನ್ನ. ಸೊ ಈ ತರ ಆದಾಗ ನಾವು ಏನ್ ಮಾಡ್ಬೇಕಂಗಾರೆ, ಈ ಟೈಮಲ್ಲಿ ಬರೀ ಮೆಡಿಟೇಷನ್ ಇನ್ ಏನ್ ಮಾಡಬಹುದು ಈ ಟೈಮಲ್ಲಿ ಅಂತಂದಾಗ, ನಾವು ಈ 7 ಡೇಸ್ ಆದಷ್ಟು ಮೌನವಾಗಿರ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮೌನವಾಗಿರ್ಬೇಕು. ಜೊತೆಗೆ ಇಂಟೆನ್ಸ್ ಮೆಡಿಟೇಷನ್, ಜಾಸ್ತಿ ಮೆಡಿಟೇಷನ್ ಮಾಡ್ಬೇಕು. ಯಾಕೆ ಮೌನ ಯಾಕೆ ಬೇಕು ಈ ಟೈಮಲ್ಲಿ ಅಂತಂದಾಗ, ನಾನು ಹೇಳ್ದಂಗೆ ನಮ್ಮಲ್ಲಿರೋ ನೆಗೆಟಿವಿಟಿ, ಕೋಪ ಇರಬಹುದು, ದುಃಖ ಇರಬಹುದು, ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮಲ್ಲಿ. ಆ ಟೈಮಲ್ಲಿ ಎದುರುಗಿರೋರು ಯಾರು ಬಂದು ಒಂದು ಚಿಕ್ಕ ಮಾತು ನಮಗಂದ್ರು
ಸಹಿಸಕ್ಕಾಗಲ್ಲ, ನಾವು ಜಾಸ್ತಿ ರಿಯಾಕ್ಟ್ ಆಗ್ಬಿಡ್ತೀವಿ. ಸೊ ನಾವ್ ಯಾವಾಗ ಅವೇರ್ನೆಸ್ ಅಲ್ಲಿ ಇರ್ತೀವಿ, ಜ್ಞಾಪಿಸ್ಕೊಂತಾ ಇರ್ಬೇಕು, ಓ ಇದು ಹುಣ್ಣಿಮೆ, ಇವಾಗ ಈ ಎನರ್ಜಿಸ್ ಜಾಸ್ತಿ ಇದೆ ನನ್ನಲ್ಲಿರೋ, ನಮಗ್ ಗೊತ್ತಿರುತ್ತೆ ನಮ್ಮಲ್ಲಿ ಏನ್ ವೀಕ್ನೆಸ್ ನಮಗ್ ಚೆನ್ನಾಗ್ ಗೊತ್ತಿರುತ್ತೆ. ಸೊ ನಾನ್ ಅಲರ್ಟ್ ಆಗಿರ್ಬೇಕು, ಯಾರು ಏನಂದ್ರು ನಾನ್ ಕಾಮ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಹೇಗೆ ಎಮೋಷನಲ್ ಕ್ಲೆನ್ಸಿಂಗ್ ನಡೀತಾ ಇರುತ್ತೋ ಆ ಎದುರಿಗಿರೋ ವ್ಯಕ್ತಿಲೂನು ಅದ್ ನಡೀತಾ ಇರುತ್ತೆ. ನಾವ್ ಅದನ್ನ ಈಗ ನಾವು ಸ್ಪಿರಿಚುಯಾಲಿಟಿ ಇರೋದಕ್ಕೆ ನಮಗ್ ಗೊತ್ತು ಇದಾಗ್ತಾ ಇದೆ ಅಂತ, ಅವ್ರಿಗೆ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ಬೇಕು, ಎದುರುಗಡೆ ಇರೋರು ಮಾತಾಡುವಾಗ, ಓ ಅವರಲ್ಲೂ ಈಗ ಎಮೋಷನಲ್ ಕ್ಲೆನ್ಸಿಂಗ್ ನಡೀತಾ ಇದೆ, ಎಮೋಷನಲ್ ಬ್ಯಾಲೆನ್ಸ್ ಇಲ್ಲ ಇವಾಗ ಈ ಟೈಮಲ್ಲಿ ಅಂತ ಅನ್ಕೊಂಡು ನಾವು ರಿಯಾಕ್ಟ್ ಆಗ್ಬಾರ್ದು, ಜಸ್ಟ್ ರೆಸ್ಪಾಂಡ್ ಆಗ್ಬೇಕು. ಅವ್ರೇನಾದ್ರು ಸಿಟ್ಟಲ್ ಅಂತಾರ, ಇಷ್ಟರಲ್ಲಿ ನಾವ್ ಅನ್ಕೊಂಡಿದ್ದಾಗ ಬರಲ್ಲ ಯಾರಿಗೂ ಶುರುನಲ್ಲಿ, ಆದ್ರೂ ನಾವು ಅವೇರ್ನೆಸ್ ಅಲ್ಲಿ ಇಟ್ಕೊಂಡು ಇದನ್ನ ಹುಣ್ಣಿಮೆ ಟೈಮಲ್ಲಿ ಜ್ಞಾಪಕ ಇಟ್ಕೊಂಡಾಗ ಈ ಜಗಳಗಳು ಮನೆಯವ್ರ ಜೊತೆ ಇರ್ಬೋದು, ಆಚೆ ಹೋದಾಗಿರ್ಬಹುದು, ಗಂಡ ಹೆಂಡತಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಯಾರ ಜೊತೆನಾರು ಆಗ್ಬೋದು, ಇದನ್ನ ನಾವು ಜ್ಞಾಪಕ ಇಟ್ಕೊಂಡಾಗ ನಾವೇ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾ ಇರ್ಬೇಕು, ರಿಯಾಕ್ಟ್ ಮಾಡ್ತಾ ಇರ್ಬಾರ್ದು ಮಾಸ್ಟರ್ಸ್. ಸೊ ಇದಿಷ್ಟು ಈ ಒಂದು ಹುಣ್ಣಿಮೆ ಧ್ಯಾನ ಯಾಕೆ ಇಂಪಾರ್ಟೆಂಟು ಅನ್ನೋದು. ಸೊ ನಾವ್ ಯಾವಾಗ ಆ ಹುಣ್ಣಿಮೆ ಧ್ಯಾನದಲ್ಲಿ ಏನಾಗುತ್ತೆ, ನಾವು ಮೆಡಿಟೇಟ್ ಮಾಡ್ತಾ 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 ನಾವು ಬಾಡಿ ಕಾನ್ಶಿಯಸ್ ಅಲ್ಲಿ ಇರಲ್ಲ, ಮೈಂಡ್ ಕಾನ್ಶಿಯಸ್ ಅಲ್ಲಿ ಇರಲ್ಲ, ನಾವು ಸೋಲ್ ಕಾನ್ಶಿಯಸ್ಗೆ ಹೋಗ್ಬಿಡ್ತೀವಿ. ಯಾವಾಗ ಸೋಲ್ ಕಾನ್ಶಿಯಸ್ಗೆ ಹೋಗ್ತೀವೋ ಆವಾಗ ನಾನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಅವೇರ್ನೆಸ್ ನಮಗೆ ಇರುತ್ತೆ ಮಾಸ್ಟರ್ಸ್. ಸೊ ಇದಿಷ್ಟು ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಜಾಸ್ತಿ ಪ್ರತಿ ಹುಣ್ಣಿಮೆ ತಿಂಗಳಲ್ಲಿ ಎಷ್ಟಲ್ವಾ, ನಾವ್ ಯಾವ ದುಡ್ಡು ಕೊಡೋದ್ ಬೇಡ, ಯಾವ ಫೀಸ್ ಕೊಡೋದು ಬೇಡ, ಫೀಸ್ ಕೊಟ್ಟು ಯಾವ ವರ್ಕ್ಶಾಪ್ಗಳಿಗೂ ಹೋಗೋದ್ ಬೇಡ, ಎಷ್ಟು ಟ್ರೈನಿಂಗ್ಗಳು ಏನೇನೋ ಕೊಡ್ತಾ ಇರ್ತಾರೆ, ಯಾವುದು ಬೇಡ ಮಾಸ್ಟರ್ಸ್. ನಮ್ ಜೊತೆ ನಾವಿದ್ದು ಪ್ರತಿ ತಿಂಗಳು ಈ 7 ದಿನನ ನಾವು ಅದ್ಭುತವಾಗಿ ಉಪಯೋಗಿಸ್ಕೊಂಡು ಧ್ಯಾನ ಮಾಡಿದಾಗ ಎಲ್ಲ ನಮಗೆ ಖಂಡಿತ ಸಿಗುತ್ತೆ. ನಮ್ಮ ಬಾಡಿ ಮೈಂಡ್ ಸೋಲ್ ಎಲ್ಲ ಅಲೈನ್ ಆಗುತ್ತೆ ಮಾಸ್ಟರ್ಸ್. ಸೊ ಈ ಪ್ರಾಕ್ಟೀಸ್ ಮಾಡಿ. ಹೊಸೊಬ್ರು ಯಾರು ಕೇಳಿದ್ರು ನೆನ್ನೆ ಕ್ವೆಶನ್, ಅವ್ರ ಕ್ಲಾಸ್ ಅಲ್ಲಿ ಇದ್ದೀರಾ ಇಲ್ಲ ಗೊತ್ತಿಲ್ಲ, ನಿಮ್ ಕ್ವೆಶನ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಮಾಸ್ಟರ್ಸ್. ಇನ್ನೇನಾದ್ರು ಮತ್ತೆ ಡೌಟ್ ಇದ್ರೆ ಮೆಸೇಜ್ ಮಾಡಬಹುದು. ಸೊ ಇವಾಗ ಟೈಮ್ ವೇಸ್ಟ್ ಮಾಡದೆ ಮತ್ತೆ ನಾವು ಜಾಸ್ತಿ ಇವತ್ತು 1 hour ಮೆಡಿಟೇಷನ್ ಮಾಡೋಣ ಮಾಸ್ಟರ್ಸ್. ಮಧ್ಯದಲ್ಲಿ ಯಾರು ಕಣ್ ಬಿಡೋರಿದ್ರೆ ನಿಧಾನಕ್ಕೆ ಕೈಗಳು ಕಣ್ ಮೇಲೆ ಇಟ್ಕೊಂಡೆ ಕಣ್ಣನ್ನ ಓಪನ್ ಮಾಡಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಯಾರು ಸ್ಪೆಕ್ಸ್ ಹಾಕೊಂಡಿರೋರು ಯಾರು ಇದ್ರೆ ಸ್ಪೆಕ್ಸ್ ರಿಮೂವ್ ಮಾಡಿ, 2 ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕ್ಲಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಕಾಲುಗಳೆರಡನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಯಾವುದೇ ರೀತಿ ಆಲೋಚನೆಗಳು ಬೇಡ. ಈಗ ನಾನು ಹೇಳಿರೋದು ಮನ್ಸಲ್ಲಿ ಇಟ್ಕೊಂಡು ಆ ಇಮೋಷನ್ಸ್ ಎಲ್ಲ ನಮ್ಮಿಂದ ಆಚೆ ಹೋಗ್ತಾ ಇದೆ, ಎಲ್ಲ ಹೋಗ್ಬಿಟ್ಟಿದೆ ಅಂತ ಯಾವಾಗ್ಲೂ ನಾವು ಮೆಡಿಟೇಷನ್ ಮಾಡಕ್ ಕೂತ್ಕೊಂಡಾಗ ಮಾಸ್ಟರ್ಸ್, ಮೆಡಿಟೇಷನ್ ಮಾಡುವಾಗ ವಿಜುವಲೈಸೇಷನ್ ಮಾಡ್ಕೋಬೇಡಿ. ಮೆಡಿಟೇಷನ್ ಮಾಡುವಾಗ ವಿಜುವಲೈಸೇಷನ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿರೋ ಎನರ್ಜಿ ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಮೆಡಿಟೇಷನ್ ಕೂತ್ಕೊಳ್ಳೋ ಮುಂಚೆ, ಸ್ಟಾರ್ಟ್ ಮಾಡೋ ಮುಂಚೆ ನಿಮಗೆ ಏನ್ ಬೇಕು, ನಿಮ್ ಲೈಫ್ ಯಾವ ತರ ಬೇಕು ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಒಂದ್ಸಲಿ ವಿಜುವಲೈಸ್ ಮಾಡ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಮೆಡಿಟೇಷನ್ ನ ಡೀಪ್ ಆಗಿ ಮೆಡಿಟೇಷನ್ಗೆ ಹೋಗಿ ಮಾಸ್ಟರ್ಸ್. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಇನ್ಯಾವ ಆಲೋಚನೆಗಳು ಬೇಡ. ಆಲೋಚನೆ ಬಂದ್ರೆ ನಿಮ್ಮ ಸಹಜವಾದ ಶ್ವಾಸದ ಕಡೆ ನಿಮ್ಮ ಗಮನವನ್ನ ತಗೊಂಡ್ ಬನ್ನಿ ಮಾಸ್ಟರ್ಸ್. ಈಗ ಈ ಸುಂದರವಾದ ಇವತ್ತು ಈ ಒಂದು ಸಂಜೆ ಸಾಮೂಹಿಕವಾಗಿ ನಾವು ಸಂಗೀತದೊಂದಿಗೆ ಧ್ಯಾನ ಮಾಡೋಣ. ಹುಣ್ಣಿಮೆ ಧ್ಯಾನ ಅಂದ್ರೆ ಈಗ ನೆನಪಿರ್ಲಿ, ಈಗ 1 hour ನಾವು ಧ್ಯಾನ ಮಾಡಿದ್ರೆ ಈ 7 days 1 hour ನೀವು ಧ್ಯಾನ ಮಾಡಿದ್ರೆ ಅದು 3 hours ಧ್ಯಾನಕ್ಕೆ ಸಮಾನ ಮಾಸ್ಟರ್ಸ್. ಕಣ್ಣು ಮುಚ್ಕೊಳ್ಳಿ ಎಲ್ರು. ಮುಖದಲ್ಲಿ ಬಾಯಲ್ಲಿ ಒಂದು ಅಂದವಾದ ಕಿರುನಗೆ ಇರಲಿ ಮಾಸ್ಟರ್ಸ್. ಮಾಸ್ಟರ್ಸ್, ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ಸ್ಥಿರ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಅಷ್ಟೇ ನಾವೆಲ್ಲ ಆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋಣ. ಇಂಥ ಅದ್ಭುತವಾದ ಈ ಗಿಫ್ಟ್ ಅನ್ನ ನಮಗೆ ನ್ಯಾಚುರಲ್ ಆಗಿ ಆ ನೇಚರ್ ನಮಗೆ ಕೊಡ್ತಾ ಇದೆ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಸಚ್ ವಂಡರ್ಫುಲ್ ಎನರ್ಜೀಸ್. ಕಣ್ಣು ಮುಚ್ಚಿಕೊಂಡು ನಾವು
ಈ ಹಿಂದೆನೆ ನಾನು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋ ಹಾಗೆ ಪ್ರತಿ ಸಲ ನೀವು ಕೂತ್ಕೊಂಡ ತಕ್ಷಣ ನಿಮ್ಮ ಬಾಡಿನ ಮನಸ್ಸನ್ನ ಕೇಳ್ಕೊಂಡ್ಬಿಡಿ. ನನಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಈ ಮೆಡಿಟೇಷನ್ನು ಮಾಡೋ ತರ ಸಹಕಾರ ಕೊಡು ಅಂತ ಕೇಳ್ಕೊಂಡು ನಿಮ್ಮ ದೇಹಕ್ಕೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಮನಸ್ಸಿಗೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ದೇಹದ ನೆತ್ತಿಯದಿಂದ ನಿಮ್ಮ ಪಾದದ ಬೆರಳಿನ ಉಗುರಿನವರೆಗೂ ಇಡೀ ನಿಮ್ಮ ದೇಹವನ್ನ 1 by 1 ಗಮನಿಸ್ಕೊಳ್ತಾ ಬನ್ನಿ. ಹಾಗೆ ರಿಲ್ಯಾಕ್ಸ್ ಅಂತ ಹೇಳ್ಕೊಂಡ್ ಬನ್ನಿ. ನಿಮ್ಮ ಇಡೀ ದೇಹದ ಪ್ರತಿಯೊಂದು ಭಾಗಕ್ಕೂ ರಿಲ್ಯಾಕ್ಸ್ 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 ಅಂತ ಹೇಳಿ. ನಿಮ್ಮ ಮನಸ್ಸಿಗೂ ಸಹ ರಿಲ್ಯಾಕ್ಸ್ ಅಂತ ಹೇಳಿ ಮಾಸ್ಟರ್ಸ್. Relax your whole body. ಮಾಸ್ಟರ್ಸ್, ಸಂಪೂರ್ಣವಾಗಿ ಅವೇರ್ನೆಸ್ ಅಲ್ಲಿರಿ. ನಿಮ್ಮೊಳಗಿರುವ ಆ ಮೌನವನ್ನ ಗಮನಿಸಿಕೊಳ್ಳಿ ಮಾಸ್ಟರ್ಸ್. ನಿಮ್ಮಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್, ಟೆನ್ಷನ್ ಏನೇ ಇರಲಿ ಎಲ್ಲವನ್ನು ರಿಲೀಸ್ ಮಾಡಿ ಮಾಸ್ಟರ್ಸ್. ಜಸ್ಟ್ ಬಿ ವಿತ್ ಯುವರ್ ಬ್ರೆತ್. ನಿಮ್ಮೊಳಗೆ ನೀವು ಪ್ರಯಾಣಿಸಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶೂನ್ಯವಾಗ್ತಾ ಇದೆ. ಆ ವಿಶ್ವ ಪ್ರಾಣಶಕ್ತಿಯು ಹುಣ್ಣಿಮೆಯ ಈ ಅದ್ಭುತವಾದ ಎನರ್ಜಿಸ್ ನಿಮ್ಮ ನೆತ್ತಿಯ ಮೇಲಿರುವ ಬ್ರಹ್ಮರಂಧ್ರದಿಂದ ಇಡೀ ದೇಹದಲ್ಲಿ ಆವರಿಸುತ್ತಾ ಇದೆ ಮಾಸ್ಟರ್ಸ್. ನಿಮ್ಮಲ್ಲಿರುವ ಆ ಬೇಡದಿರುವ ನಂಬಿಕೆಗಳು, ಬೇಡದಿರುವ ಆಲೋಚನೆಗಳು ಎಲ್ಲವೂ ಆಚೆ ಹೋಗ್ತಾ ಇರುವುದನ್ನು ಗಮನಿಸಿ. Breathe in all the positivity. Breathe out all the negativity. ಮಾಸ್ಟರ್ಸ್, ಎಲ್ಲರೂ ಒಂದ್ಸಲಿ ಅನ್ಕೊಂಬಿಡಿ, ಈ ಆತ್ಮ ಜನ್ಮ ಪಡೆದಾಗಲಿಂದ ಯಾವುದಾದರೂ ಜನ್ಮದಲ್ಲಿ ಯಾವುದೇ ಆತ್ಮಗಳಿಗೆ ನೋವುಂಟು ಮಾಡಿದ್ದರೆ, ದುಃಖ ಉಂಟು ಮಾಡಿದ್ದರೆ ಆ ಎಲ್ಲ ಆತ್ಮಗಳನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ಳಿ ಮಾಸ್ಟರ್ಸ್. ಹೃದಯ ಪೂರ್ವಕವಾಗಿ ಕೇಳಿಕೊಳ್ಳಿ. ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ತಿಳಿದೋ ತಿಳಿಯದೆಯೋ ಸಾಕಷ್ಟು ತಪ್ಪುಗಳನ್ನು ಮಾಡಿರಬಹುದು. ಎಲ್ಲ ನನ್ನಿಂದ ನೋವುಂಟಾಗಿರುವ ಆ ಎಲ್ಲ ಆತ್ಮಗಳು ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ಳಿ ಮಾಸ್ಟರ್ಸ್.
ಹಾಗೆ ನಿಮಗೆ ನಿಮ್ಮ ಮನೆಯವರಿಂದಾಗಲಿ ಅಥವಾ ಆಚೆ ವ್ಯವಹಾರದಲ್ಲಾಗಲಿ ಆಫೀಸ್ನಲ್ಲಾಗಲಿ ಯಾರಿಂದಲಾದರೂ ನಿಮಗೆ ನೋವುಂಟಾಗಿದ್ದರೆ ಅವರೆಲ್ಲರನ್ನು ಕ್ಷಮಿಸಿಬಿಡಿ ಮಾಸ್ಟರ್ಸ್. ಹೀಗೆ ಆ ಎಲ್ಲ ಆತ್ಮಗಳಿಗೂ ಕ್ಷಮಾಪಣೆ ಕೇಳಿದ ನಂತರ, ಕ್ಷಮಿಸಿದ ನಂತರ ನಿಮ್ಮ ಮನಸ್ಸು ದೇಹ ಹಗುರವಾಗುತ್ತಿರುವುದನ್ನು ಗಮನಿಸಿಕೊಳ್ಳಿ. ಮುಖದಲ್ಲಿ ಮಂದಹಾಸ ಇರಲಿ ಮಾಸ್ಟರ್ಸ್. ಪಾಸ್ಟ್ ಈಸ್ ಪಾಸ್ಟ್. ಭೂತ ಭವಿಷ್ಯ ಯಾವುದರ ಚಿಂತೆಯೂ ಬೇಡ. ನಿನ್ನೆಗೆ, ನಾಳೆ ನಾಳೆಗೆ, ಈ ದಿನದ ಅಂದರೆ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಜೀವಿಸೋಣ ಮಾಸ್ಟರ್ಸ್. ಈ ಕ್ಷಣ ಅದ್ಭುತವಾಗಿದ್ದರೆ ನಮ್ಮ ನಾಳಿನ ಕ್ಷಣವೂ ಸಹ ಅದ್ಭುತವಾಗಿರುತ್ತದೆ ಮಾಸ್ಟರ್ಸ್. ಡೋಂಟ್ ಓಪನ್ ಯುವರ್ ಐಸ್, ಬಿ ವಿತ್ ಯುವರ್ ಬ್ರೆತ್. ಯಾರಿಗಾದರೂ ಯಾವುದಾದರೂ ಭಾಗದಲ್ಲಿ ನೋವುಗಳಿದ್ದರೆ ಆ ಭಾಗವನ್ನ ಗಮನಿಸಿಕೊಳ್ಳಿ ಮಾಸ್ಟರ್ಸ್. ಆ ಹುಣ್ಣಿಮೆಯ ಈ ಅದ್ಭುತವಾದ ಎನರ್ಜೀಸ್ ಆ ಭಾಗದಲ್ಲಿ ಹರಿತಾ ಇದೆ. ಅಲ್ಲಿ ನಿಮ್ಮ ನೋವುಗಳೆಲ್ಲ ಕಡಿಮೆ ಆಗ್ತಾ ಇರೋದನ್ನ ಗಮನಿಸಿ. ನಿಮ್ಮ ಯಾವುದೇ ಸಂಕಲ್ಪದಲ್ಲಿಯೂ ಸ್ವಾರ್ಥ ಬೇಡ ಮಾಸ್ಟರ್ಸ್. ಲೋಕ ಕಲ್ಯಾಣಕ್ಕಾಗಿ ಕೇಳಿಕೊಳ್ಳಿ. ಸಂಕಲ್ಪ ಎಂದರೆ ಧ್ಯಾನವನ್ನು ಬಿಡದೆ ಮಾಡುವುದೇ ಸಂಕಲ್ಪ ಮಾಸ್ಟರ್ಸ್. ನೀವು ಕೇಳಲಿರುವ ಪ್ರತಿಯೊಂದು ಕೋರಿಕೆಗಳಿರಬಹುದು, ನಿಮ್ಮ ಸಂಕಲ್ಪಗಳು ಏನೇ ಇರಬಹುದು, ಅವೆಲ್ಲವೂ ನೆರವೇರಿದೆ ಮಾಸ್ಟರ್ಸ್. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಳ್ಳಿ. ಥ್ಯಾಂಕ್ ಯು. ಅದ್ಭುತವಾದ ಆ ಸೂರ್ಯ, ಚಂದ್ರ, 2 ಗ್ರಹಗಳಿಂದ ಅದ್ಭುತವಾದ ಎನರ್ಜೀಸ್ ನಿಮ್ಮೊಳಗೆ ಫ್ಲೋ ಆಗ್ತಾ ಇದೆ ಮಾಸ್ಟರ್ಸ್. ನಿಮ್ಮ ಬ್ರಹ್ಮರಂಧ್ರದಿಂದ ಇಡೀ ದೇಹವನ್ನ ಆವರಿಸ್ತಾ ಇದೆ. ನಿಮ್ಮ ಪ್ರತಿಯೊಂದು ಕಣವೂ ಸಹ ಚೈತನ್ಯಗೊಳ್ತಾ ಇದೆ. ನಿಮ್ಮ ಇಡೀ ನಾಡಿ ಮಂಡಲ ಶುದ್ಧಿ ಆಗ್ತಾ ಇದೆ ಮಾಸ್ಟರ್ಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ನಿಮ್ಮೊಂದಿಗೆ ನೀವಿರಿ, ನಿಮ್ಮೊಳಗೆ ನೀವು ಪ್ರಯಾಣ ಬೆಳೆಸಿ. ಕೇವಲ ಉಚ್ಛ್ವಾಸ, ನಿಶ್ವಾಸ, ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಈ ಹುಣ್ಣಿಮೆ ಧ್ಯಾನದಿಂದ ಆ ಅದ್ಭುತವಾದ ಎನರ್ಜಿಗಳು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿರುವ ಎಲ್ಲ ಬ್ಲಾಕೇಜಸ್ಗಳನ್ನು ನಿಧಾನವಾಗಿ ಮೇಲೆ ತರುತ್ತಾ ಆ ಎಲ್ಲ ಬ್ಲಾಕೇಜಸ್ಗಳು ನಿಮ್ಮಿಂದ ಆಚೆ ಬಂದ್ಬಿಡುತ್ತೆ ಮಾಸ್ಟರ್ಸ್.
ಬೀನ್ ಅವೇರ್ನೆಸ್ ಮಾಸ್ಟರ್ಸ್. ನಿದ್ರೆಗೆ ಜಾರಬೇಡಿ. ಅದ್ಭುತವಾದ ಈ ಹುಣ್ಣಿಮೆಯ ಎನರ್ಜೀಸ್ ಅನ್ನ ಉಪಯೋಗಿಸಿಕೊಳ್ಳಿ ಮಾಸ್ಟರ್ಸ್.
ಮಾಸ್ಟರ್ಸ್, ಲಾಸ್ಟ್ 15 ಮಿನಿಟ್ಸ್, ಕಡೆಯ 15 ನಿಮಿಷಗಳು. ಯಾರು ಕಣ್ಣುಗಳನ್ನ ಬಿಡಬೇಡಿ. ಅದ್ಭುತವಾದ ಧ್ಯಾನ, ಸಂಪೂರ್ಣವಾಗಿ ಅವೇರ್ನೆಸ್ ಅಲ್ಲಿರಿ ಮಾಸ್ಟರ್ಸ್. ನಿಮ್ಮ ಇಡೀ ದೇಹ ತುಂಬಾನೇ ಎನರ್ಜೈಸ್ಡ್ ಆಗಿದೆ ಮಾಸ್ಟರ್ಸ್. ನಿಮ್ಮ ನೆತ್ತಿಯ ಮೇಲಿಂದ ಕಾಲಿನ ಪಾದದವರೆಗೂ ಸಂಪೂರ್ಣ ದೇಹ ಹಗುರವಾಗಿದೆ. ದೇಹದಲ್ಲಿರುವ ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗಿದೆ. ಹುಣ್ಣಿಮೆ ಧ್ಯಾನದ ಆ ಎನರ್ಜೀಸ್ ನಿಮ್ಮಲ್ಲಿ ತುಂಬಿಕೊಂಡಿದೆ ಮಾಸ್ಟರ್ಸ್. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶೂನ್ಯಗೊಂಡಿದೆ. ಆ ವಿಶ್ವಶಕ್ತಿಯು ಧಾರಾಕಾರವಾಗಿ ಹರಿತಾ ಇದೆ. ಡೋಂಟ್ ಓಪನ್ ಯುವರ್ ಐಸ್. ಲಾಸ್ಟ್ 15 ಮಿನಿಟ್ಸ್. ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್.
ಲಾಸ್ಟ್ 10 ಮಿನಿಟ್ಸ್ ಮಾಸ್ಟರ್ಸ್, ಕಡೆಯ 10 ನಿಮಿಷ. रघुपति राघव राजा राम पतित पावन सीताराम। रघुपति राघव राजा
राम पतित पावन सीताराम। रघुपति राघव राजा राम पतित पावन सीताराम। Masters, last 5 minutes. ईश्वर अल्लाह तेरो नाम सबको सन्मति दे भगवान। ईश्वर अल्लाह तेरो नाम सबको सम्मति दे भगवान। ईश्वर अल्लाह तेरो नाम सबको सन्मति दे भगवान। ईश्वर अल्लाह तेरो नाम सबको सम्मति दे भगवान। ईश्वर अल्लाह तेरो नाम सबको सन्मति दे भगवान। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। हाथों से करे घर का काम, मुख से बोलो सीताराम। हाथों से कर घर का काम, मुख से बोलो सीताराम। रघुपति राघव राजा राम पतित पावन 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 सीताराम। ಮಾಸ್ಟರ್ಸ್ ಯಾರು ಕಣ್ಣು ಬಿಡಬೇಡಿ. ಲಾಸ್ಟ್ 2 ಮಿನಿಟ್ಸ್ ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ನಿಮ್ಮೊಳಗೆ ನೀವು ಪ್ರಯಾಣಿಸಿ. ಅಬ್ಸರ್ವ್ ಯೋರ್ ಇನ್ನರ್ ಸೆಲ್ಫ್. ನಿಮ್ಮನ್ನ ನೀವು ಗಮನಿಸಿಕೊಳ್ಳಿ. ನಿಮ್ಮೊಳಗಿರುವ ಆ ಮೌನದೊಂದಿಗೆ ಕನೆಕ್ಟ್ ಆಗಿ ಮಾಸ್ಟರ್ಸ್. ನಿಮ್ಮಲ್ಲಿ ಬರ್ತಿರುವಂತಹ ಆ ಇನ್ನರ್ ವಾಯ್ಸ್ ನ ಗಮನಿಸಿಕೊಳ್ಳಿ. ಡೋಂಟ್ ಓಪನ್ ಯುವರ್ ಐಸ್.
ಆ ಹುಣ್ಣಿಮೆಯ ಕಾಂತಿ ನಿಮ್ಮೊಳಗೆ ಸಂಪೂರ್ಣವಾಗಿ ಹರಿತಾ ಇದೆ ಮಾಸ್ಟರ್ಸ್. ರಿಲ್ಯಾಕ್ಸ್ ಯುವರ್ ಸೆಲ್ಫ್, ರಿಲ್ಯಾಕ್ಸ್. ನಿಮ್ಮ ಶ್ವಾಸವನ್ನೇ ಗಮನಿಸಿ ಮಾಸ್ಟರ್ಸ್. ಯಾರು ಕಣ್ಣು ಬಿಡಬೇಡಿ. ನಿಮ್ಮ ಇಡೀ ದೇಹ ಎನರ್ಜೈಸ್ಡ್ ಆಗಿದೆ ಮಾಸ್ಟರ್ಸ್. ಆ ಹುಣ್ಣಿಮೆಯ ಎನರ್ಜಿಯಿಂದ ತುಂಬಿ ಹೋಗಿದೆ ನಿಮ್ಮ ದೇಹ. ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ದೇಹದಲ್ಲಿ ಯಾವುದೆಲ್ಲ ಪ್ರಾಬ್ಲಮ್ಸ್ ಅಂತ ನೀವು ಅನ್ಕೊಂಡಿದ್ರು ಆ ಎಲ್ಲ ಪ್ರಾಬ್ಲಮ್ಗಳು ಕರಗಿ ಹೋಗಿದೆ ಮಾಸ್ಟರ್ಸ್. ಎಲ್ಲ ಇಮೋಷನ್ಸ್ ಕ್ಲಿಯರ್ ಆಗೋಗಿದೆ. ಇಮೋಷನಲ್ ಬ್ಯಾಲೆನ್ಸ್ ಆಗಿದ್ದೀರಾ ಮಾಸ್ಟರ್ಸ್. ಈ ವಿಶ್ವ ಪ್ರಾಣಶಕ್ತಿಯನ್ನು ನೀಡುತ್ತಿರುವ ಈ ಯೂನಿವರ್ಸ್ಗೆ ಎಲ್ಲರೂ ಧನ್ಯವಾದಗಳನ್ನು ಹೇಳೋಣ. ಹಾಗೆ ಥ್ಯಾಂಕ್ಸ್ ಟು ಆಲ್ ದ ಸಿಚುಯೇಷನ್ಸ್ ಇನ್ ಯುವರ್ ಲೈಫ್ ಅಂಡ್ ಥ್ಯಾಂಕ್ಸ್ ಟು ದಿಸ್ ಹುಣ್ಣಿಮೆಯ ಈ ಎನರ್ಜಿಗಳಿಗೆ ಥ್ಯಾಂಕ್ಸ್ ಹೇಳಿ ಮಾಸ್ಟರ್ಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಇನ್ ಮೈ ಲೈಫ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರೂ ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಆತ್ಮಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ನಿಮ್ಮ ಭೌತಿಕ ದೇಹಕ್ಕೆ, ಈ ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫೈವ್, 4, 3, 2, 1, 0. ಹಗುರವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನ ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಎಂತಹ ಅದ್ಭುತವಾದ ಧ್ಯಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ನಿಮ್ಮ ಈ ಅದ್ಭುತವಾದ ಈ ಇಂಟೆನ್ಸ್ ಮೆಡಿಟೇಷನ್ಗೂ ಸಹ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ತಿಳಿಸೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಥ್ಯಾಂಕ್ ಯು ಆಲ್ ದ ಮಾಸ್ಟರ್ಸ್. ಅದ್ಭುತವಾಗಿತ್ತು. ವೈಬ್ರೇಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಮಾಸ್ಟರ್ಸ್. ಯಾರೋ ಇಲ್ಲಿ ನಂಬರ್ ಹಾಕಿದೀರಾ ಗ್ರೂಪಿಗೆ ಜಾಯಿನ್ ಮಾಡಿ ಅಂತ. ಯಾರಿಗ್ ನಂಬರ್ ಬೇಕು, ನಿಮಗೆ ಗ್ರೂಪ್ ಲಿಂಕ್ ಬೇಕು ಅಂದ್ರೆ ನನ್ನ ನಂಬರ್ ಇರುತ್ತಲ್ವಾ, ಗ್ರೂಪ್ ಅಡ್ಮಿನ್ ಆಗಿರ್ತೀನಿ ಜೈ ಹೋಮ್ ಮೆಡಿಟೇಷನ್ ಅಲ್ಲಿ, ಅಲ್ಲಿ ನಂಗೆ ಮೆಸೇಜ್ ಮಾಡಿ ಗ್ರೂಪ್ ಲಿಂಕ್ ಕಳಿಸಿ ಜಾಯಿನ್ ಆಗಕ್ಕೆ ಅಂತ. ನಾನು ಲಿಂಕ್ ಕಳಿಸ್ತೀನಿ, ನೀವು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಲತಾ ಮ್ಯಾಮ್, ಥ್ಯಾಂಕ್ ಯು. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದೆಯಾ ಅಥವಾ ಡೌಟ್ಸ್ ಇದ್ರೆ ಹೇಳ್ಬಹುದು, ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಮಾಸ್ಟರ್ಸು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮಾಸ್ಟರ್ಸ್. ಆಗ ನಿಮ್ಗೆ ಒಂದೇ ಒಂದು ವಿಡಿಯೋನು ಮಿಸ್ ಆಗಲ್ಲ, ಎಲ್ಲಾ ವಿಡಿಯೋಸು ಬರ್ತಾ ಇರುತ್ತೆ. ಓಕೆ, ಹೇಮಾ ಮ್ಯಾಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹೇಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಈವ್ನಿಂಗ್ ಮೇಡಮ್. ಹೇಮಾ ಮ್ಯಾಮ್, ಕೇಳಿಸ್ತಾ ಇದೆಯಾ? ಹಾ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್, ಹೇಳಿ ಹೇಳಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ವೈಬ್ರೇಷನ್. ಥ್ಯಾಂಕ್ ಯು. ವೈಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜಾಯಿನ್ ಆಗಿದ್ದೀನಿ, ಮಾಡ್ಕೊಳಕ್ ಆಗ್ಲಿಲ್ಲ, ಬೇಕು ಅಂತ ಹೇಳ್ತಿದ್ದೆ. ಆದ್ರೂ ಕಣ್ ಬಿಡಕ್ ಆಗ್ತಿರ್ಲಿಲ್ಲ. ಹೌದು, ಶೇರ್ ಮಾಡ್ಬೇಕು ಅಂತ ಕಣ್ ಬಿಟ್ಟೆ. ಹಾಗ್ ಮಾಡಕ್ ಹೋಗ್ಬಿಡಿ ಅಮಾವಾಸ್ಯೆ ಮೇಡಮ್. ಹುಣ್ಣಿಮೆಗೆ ನೀವ್ ಹೇಳ್ತಾ ಇದ್ದಿದ್ದು ನನ್ನ ಓಕೆ ಓಕೆ ಮೇಡಮ್, ನನ್ನ ಜೀವನದಲ್ಲಿ ನಿಜ ಮೇಡಮ್. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಕೋಪ ಜಾಸ್ತಿ ಬರೋದು, ಮನೆಯಲ್ಲಿ ಗಲಾಟೆ ಆಗೋದು, ಮಕ್ಕಳ ಮೇಲೆ ರೇಗೋದು, ಹಸ್ಬೆಂಡ್ ಮೇಲೆ ರೇಗೋದು. ಅವ್ರೆ ನನ್ ಮಗಳಿಗೆ ಹೇಳೋರು, ಅಮ್ಮ ಹುಷಾರಾಗಿರು, ಅಮಾವಾಸ್ಯೆ ಪೌರ್ಣಮಿ ಬಂದಿದೆ, ಹಿಂಗ್ ಆಡ್ತಾಳೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಂತ ಎಷ್ಟೋ ಸಾರಿ ಹೇಳಿರೋದು ಉಂಟು. ಅಂದ್ರೆ ನಾನು ಕೂಡ ಹಂಗೆ ಮಾಡ್ತಾ ಇದ್ದೆ ಮೇಡಮ್. ನಾನು ಎಷ್ಟ್ ದಿವಸ ಅನ್ಕೊಂಡಿದ್ದೆ
ನಾನ್ ಸರಿ ಇದೀನಿ, ಅವರೇ ಸರಿ ಇಲ್ಲ, ಅವರೇ ತಪ್ಪು ಮಾಡ್ತಾರೆ ಅಂತ ನನ್ ಮಗಳ ಮೇಲಂತೂ ತುಂಬಾನೇ ರೇಗ್ತಾ ಇದೆ. ಯಾಕಂದ್ರೆ ಮಕ್ಕಳು ವಾಪಸ್ ಮಾತಾಡಕ್ ಆಗಲ್ಲ. ಏನೇ ಕಟ್ ಆಯ್ತಾ? ಅವ್ರ ಸಿಗ್ನಲ್ಸ್ ಇಲ್ಲ ಅನ್ಸುತ್ತೆ, ಸಿಗ್ನಲ್ಸ್ ಲಾಸ್ಟ್ ಆಯ್ತು ಅನ್ಸುತ್ತೆ. ಹೇಮಾ ಮೇಡಮ್, ನಿಮ್ ಸಿಗ್ನಲ್ಸ್ ತುಂಬಾ ವೀಕ್ ಇದೆ, ಕಟ್ ಆಗಿರಬಹುದು. ಗಾಯತ್ರಿ ದೇವಿ, ಗಾಯತ್ರಿ ಬಾಲು, ಹೇಮಾವತಿ, ಎಲ್ಲರೂ, ವಿಶಾಲಾಕ್ಷಿ ಅವರೇ, ಜ್ಯೋತಿ, ಎಲ್ರು ಥ್ಯಾಂಕ್ ಯು ಸೋ ಮಚ್. ಓಕೆ, ಕಮಲಾ ಮೇಡಮ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಳಿ. ನಾನು ಇತ್ತೀಚೆಗಿಂದ ನಿಮ್ ಮೆಡಿಟೇಷನ್ ಗ್ರೂಪ್ಗೆ ಸೇರ್ಕೊಂಡಿದ್ದೀನಿ ಮ್ಯಾಮ್. ತುಂಬಾ ಚೆನ್ನಾಗಿರುತ್ತೆ, ನನ್ಗೆ ಖುಷಿ ಆಗುತ್ತೆ. ನಿಮ್ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಹೈ ಎನರ್ಜಿ ಇರುತ್ತೆ. ಮತ್ತೆ ಮ್ಯಾಮ್ ನನ್ಗೆ ಅಂದ್ರೆ ಇನ್ನರ್ ಚೈಲ್ಡ್ ಅಂದ್ರೆ ಯಾವ ತರ ಮ್ಯಾಮ್? ಅದ್ರದ್ದು ನಾನು ಮತ್ತೆ ಮಾಡ್ತೀನಿ ಬೇಕಂದ್ರೆ ಕ್ಲಾಸು. ನಾನು ಹೇಳ್ದಂಗೆ ನೀವೀಗ ಜೈ ಹೋಮ್ ಮೆಡಿಟೇಷನ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಮೇಡಮ್? ಅದ್ರಲ್ಲಿ ಒಂದಿದೆ, ಅದ್ರಲ್ಲಿ ಇದೆ ನೋಡಿ, ಇನ್ನರ್ ಚೈಲ್ಡ್ ಒಂದು ವಿಡಿಯೋ ಸಿಗುತ್ತೆ, ಸರ್ಚ್ ಅಲ್ಲಿ ಕೊಡಿ ಇನ್ನರ್ ಚೈಲ್ಡ್ ಅಂತ ಕೊಟ್ಟು ಜೈ ಹೋಮ್ ಮೆಡಿಟೇಷನ್ ಕೊಡಿ, ಬರುತ್ತೆ ಮೇಡಮ್. ಅದ್ರಲ್ಲಿ ಇದೆ. ಅಂದ್ರೆ ಆ ಇನ್ನರ್ ಚೈಲ್ಡ್ ಏನಂದ್ರೆ ನಿಮ್ ಒಳಗಡೆ ಏನಾರು ಕೋರಿಕೆಗಳಿದ್ರೆ, ಏನಾರು ನಾವು ಸಪ್ರೆಸ್ ಮಾಡ್ಕೊಂಡಿದ್ರೆ ನಿಮ್ಮೊಳಗಿರೋದು ಆ ಇನ್ನರ್ ಚೈಲ್ಡ್ ಅನ್ನ ಯಾವ ತರ ಅದು ಒಂದ್ ಬ್ಲಾಕೇಜ್ ಆಗ್ಬಿಡುತ್ತೆ. ನಾವ್ ಅದನ್ನ ತಡ್ಕೊಂಡು ಆ ಒಳಗಿರೋದನ್ನ ನಾವು ಯಾವಾಗ ಯಾರೇನ್ ಅನ್ಕೊಂತಾರೋ ಏನ್ ಮಾಡ್ತಾರೋ ಅಂತ ಅನ್ಕೊಂಡು ಎಷ್ಟೋ ಫೀಲಿಂಗ್ಸ್ ನಮ್ಮೊಳಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಅವಾಗಲ್ಲಿ ಅದು ನಾವು ಇನ್ನರ್ ಚೈಲ್ಡ್ಗೆ, ನಮ್ಮೊಳಗಿರೋ ಚೈಲ್ಡ್ಗೆ ಆಪೋಸಿಟ್ ನಾವು ನಡ್ಕೊಂತಾ ಇರ್ತೀವಿ. ನಮೀಗ ಮಾಡ್ಬೇಕಾಗಿರೋದೇ ಒಂದು, ಆದ್ರೆ ಯಾರೇನ್ ಅನ್ಕೊಂಡ್ಬಿಡ್ತಾರೋ ಅದನ್ನ ನಾವು ಇನ್ನೊಂದ್ ತರ ಅನ್ಕೊಳ್ಳೋದು. ಆತರ ಅದ್ರಲ್ಲಿ ಹಲವಾರು ಇದೆ. ನೀವ್ ಅದ್ ನೋಡಿ, ಆ ವಿಡಿಯೋ ನೋಡಿ, ನಿಮಗೆ ಸಿಗದಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಕಳಿಸ್ತೀನಿ. ಇನ್ನೊಂದ್ ಕ್ಲಾಸ್ ತಗೋತೀನಿ ನಾನು. ಥ್ಯಾಂಕ್ ಯು. ಅರುಂಧತಿ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಅರುಂಧತಿ ಮೇಡಮ್. ಎಸ್ ಮೇಡಮ್, ಮಾತಾಡಿ. ಅರುಂಧತಿ ಮ್ಯಾಮ್ ಮಾತಾಡಿ. ಅರುಂಧತಿ ಮ್ಯಾಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಓಕೆ, ಹೇಮಾ ಮ್ಯಾಮ್ ಮಾತಾಡಿ. ನಿಮ್ದು ಸಿಗ್ನಲ್ಸ್ ತುಂಬಾ ವೀಕ್ ಇದೆ ಮ್ಯಾಮ್. ಸಾರಿ ಮೇಡಮ್, ನೀವು ವಿಡಿಯೋ ಆಫ್ ಮಾಡ್ಕೊಂಡ್ರಿ ಮ್ಯಾಮ್, ವಿಡಿಯೋ ಆಫ್ ಮಾಡ್ಕೊಳಕ್ಕೆ ಸಿಗ್ನಲ್ಸ್ ತುಂಬಾ ವೀಕ್ ಇದೆ ನಿಮ್ದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಈ ತರ ಆಗ್ತಾ ಇತ್ತು. ಮಗಳಿಗೆ ಯಾವಾಗ ಮನೆಗ್ ಹೋದ್ರು ತುಂಬಾ ಗಲಾಟೆ, ಬೈತಾ ಇದ್ದೆ, ತುಂಬಾ ಹಿಂಸೆ ಕೊಡ್ತಾ ಇದ್ದೆ. ನಾನು ಒಂದ್ಸತಿ ಯಾಕೆ ಹಿಂಗ್ ಮಾಡ್ತೀವಲ್ಲ, ಅವಳೇ ಸರಿ ಇಲ್ವಾ, ನಾನೇ ಸರಿ ಇಲ್ವಾ, ಅವಳು 21 ವರ್ಷ ಅಲ್ಲ 20 ವರ್ಷ, ಇವಳು ಯಾಕೆ ನನ್ ಮಾತ್ ಕೇಳ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗೋದು. ಅಂದ್ರೆ ಎಷ್ಟೇ ಬೈದ್ರು ಹೊಡೆದ್ರು 1 ನಿಮಿಷ ಅಷ್ಟೇ ಕೋಪ ಇರ್ತಾ ಇತ್ತು. ಆದ್ರೂ ಅವಳಿಗೆ ಮಾತ್ರ ಕೋಪ ಜಾಸ್ತಿ ಇರೋದು, ಯಾಕೆಂದ್ರೆ ನಾನು ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದೆ. ಒಂದ್ಸತಿ ನಾನ್ ಕೇಳ್ಕೊಂಡೆ ಕರ್ಮಧ್ಯಾನ ಮಾಡಾವಾಗ, ಒಂದ್ ಮಗು ತುಂಬಾ ಅಳ್ತಾ ಇತ್ತು. ತುಂಬಾ ಅಳ್ತಾ ಇದ್ದಾಗ ನನಗೆ ಸಂಕಟ ಆಯ್ತು. ನಾನು ಚಿಕ್ಕ ಮಗುವಿಂದ ಎಷ್ಟು ಹಿಂಸೆ ಕೊಟ್ಟಿದ್ದೀನಿ ಅವಳಿಗೆ, ಯಾವ್ಯಾವ ತರ ನಡ್ಕೊಂಡಿದೀನಿ. ಚಿಕ್ಕ ಮಗುವಿಂದನೂ ಅಷ್ಟೇ ಮೇಡಮ್, ನನಗೆ ಬುದ್ಧಿ ಇಲ್ಲ, ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಈ ತರ ಮಾಡಿದ್ರಿಂದ ನಾನು ಆತ್ಮಕ್ಕೆ ಸಾರಿ ಕೇಳ್ಕೊಂಡು ಕ್ಷಮೆ ಕೇಳಿ, ಮತ್ತೆ ಡೈರೆಕ್ಟ್ ಆಗೂ ಕ್ಷಮೆ ಕೇಳಿ, ಅವಳನ್ನ ಧ್ಯಾನ ಕೂರ್ಸ್ಕೊಂಡು ಕ್ಷಮೆ ಕೇಳಿ, ಈಗ ಅಂತದ್ದೇನು ಇಲ್ಲ, ತುಂಬಾ ಚೆನ್ನಾಗಿದೀವಿ. ಅವಳು ಏನ್ ಮಾಡಿದ್ರು ಬಿಟ್ರು ನನಗ್ ಕೋಪ ಬರಲ್ಲ. ಹಸ್ಬೆಂಡು ಅಷ್ಟೇ, ಇವಾಗ ಅವರೇ ಸರಿ ಅಂತ ನಾನ್ ಅನ್ಕೊಂತ ಇದ್ದೆ. ನನಗ್ ಗೊತ್ತಾಗಿದ್ದು ಒಂದ್ ವಿಡಿಯೋದಲ್ಲಿ, ನಾವು ಅವ್ರು ಯಾವ ತರ ಇರ್ಬೇಕು ಅಂತ ಬಯಸ್ತೀವೋ ಆ ತರ ನಾವ್ ಇರ್ಬೇಕು ಅಂತ ತಿಳ್ಕೊಂಡೆ. ಅದು ಅರ್ಥ ಆದ್ಮೇಲೆ ಇವಾಗ ನಾನ್ ಅವ್ರಿಗೆ ಅಡ್ಜಸ್ಟ್ ಆಗ್ತಿದ್ದೀನಿ. ನಾನೇ ಸರಿ ಇಲ್ಲ ಅಂತ ನಾನ್ ತಿಳ್ಕೊಂಡಿದೀನಿ. ನಾನ್ ಇವಾಗ ಎಲ್ಲಾದ್ರಲ್ಲೂ ನಾನೇ ಮುಂದೆ ಇದ್ದು ನಾನೇ ಸಾರಿ ಕೇಳೋದಾಗ್ಬೋದು, ಅವ್ರು ಏನೇ ಅಂದ್ರೂ ಸಮಾಧಾನ ಮಾಡ್ಕೊಳ್ಳೋದಾಗ್ಬೋದು, ಈ ತರ ತುಂಬಾ ಬದಲಾಯಿಸ್ಕೊಂಡಿದೀನಿ. ಧ್ಯಾನಕ್ ಬಂದ್ಮೇಲೆ ತುಂಬಾ ಬೆನಿಫಿಟ್ ನನ್ಗೆ, ಆರೋಗ್ಯದಲ್ಲಾಗ್ಬೋದು, ಮನೆಯಲ್ಲಿ ಸಮಾಧಾನ ಆಗ್ಬೋದು, ಎಲ್ಲದರಲ್ಲೂ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ಸ್. ನಾನ್ ದಿನಕ್ಕೆ ಯಾವಾಗ 10 ನಿಮಿಷ ಟೈಮ್ ಸಿಕ್ಕು ಧ್ಯಾನ ಮಾಡಕ್ಕೆ ಬಂದ್ಬಿಡ್ತೀನಿ ನಾನು. ಎಷ್ಟ್ ಸತಿ ಅಂದ್ರೂ 10 ನಿಮಿಷ ಆಗ್ಲಿ ಅವೇರ್ನೆಸ್ ತಗೊಂಡು ಮತ್ತೆ ಇದ್ದು ಎನರ್ಜಿ, ಅದೊಂಥರ ನನ್ಗೆ ಎನರ್ಜಿ ತಗೊಂಡಾಗಿ ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಹಾಗೆ ಈ ತರ ಅದೇ ಎಲ್ಲರೂ ನಾವು ಅವೇರ್ನೆಸ್ ಅಲ್ಲಿದ್ದ ಖಂಡಿತ ನಾವೆಲ್ಲರೂ ಚೇಂಜ್ ಆಗ್ಬಹುದು. ಸತ್ಸಂಗ ನಾವು ಮಾಡೋದು, ಸ್ವಾಧ್ಯಾಯ ಮಾಡೋದು, ಈ ಒಂದು ಟ್ರಾನ್ಸ್ಫಾರ್ಮೇಶನ್ಗೋಸ್ಕರನೇ ನಾವು ಮಾಡೋದು ಮಾಸ್ಟರ್ಸ್. ಬರೀ ಮೆಡಿಟೇಷನ್ ಇದ್ರು ಸಾಲಲ್ಲ, ಬರೀ ಬುಕ್ಸ್ ಓದಿದ್ರು ಸಾಲಲ್ಲ ಅಲ್ವಾ, ಬರೀ ಸತ್ಸಂಗನೂ ಸಾಲಲ್ಲ.
ಮೂರು ಪತ್ರಿಜಿ ಹೇಳಿರೋಂಗೆ ಮೂರು ಜೊತೆಗಿದ್ದಾಗ ನಾವು ಸಾಕಷ್ಟು ಕಲ್ತ್ಕೊಂತೀವಿ, ನಮ್ಮೊಳಗೆ ನಾವು ಅಳವಡಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಫೀಡ್ಬ್ಯಾಕ್. ಹಾಗೆ ನಾಳೆ ಗಾಂಧಿ ಜಯಂತಿ ಪ್ರಯುಕ್ತ ಮೈಸೂರಲ್ಲಿ ನಡೀತಿರುವ ವೆಜಿಟೇರಿಯನ್ ರ್ಯಾಲಿಗೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂತ ಇವತ್ತಿನ ಸೆಷನ್ ನ ಏನ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.